ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿದ್ದಂಥ ಕೆಲವು ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q1 ರಿಸಲ್ಟನ್ನು ಅನೌನ್ಸ್ ಮಾಡಿದೆ. ಆ ರಿಸಲ್ಟ್ಗಳ ಕಡೆ ಕೂಡ ಸ್ವಲ್ಪ ಗಮನ ಹರಿಸುವಂಥ ಪ್ರಯತ್ನವನ್ನು ಮಾಡೋಣ. ಆ್ಯಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆದರೆ ಮೊದಲಿಗೆ ಭಾರತಿ ಏರ್ಟೆಲ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಆ್ಯಕ್ಚುಲಿ ಇದು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದಿರುವಂಥ ಸುದ್ದಿ. ನೋಡ್ಬೋದು, ಅರೌಂಡ್ 7 o'clock ಈ ಸುದ್ದಿ ಬಂದಿದೆ. ಭಾರತಿ ಏರ್ಟೆಲ್ ಪ್ರಮೋಟರ್ ಎಂಟಿಟಿ ಸೆಲ್ಸ್ ಶೇರ್ಸ್ ಫಾರ್ ₹11,227 crore. ಪ್ರಮೋಟರ್ ಗ್ರೂಪ್ ಒಂದಷ್ಟು ಸ್ಟೇಕನ್ನು ಸೆಲ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಸುನಿಲ್ ಭಾರತಿ ಮಿತ್ತಲ್ ಅವರು ಸುಮಾರು 11,227 ಕೋಟಿ ಮೊತ್ತದ ಶೇರುಗಳನ್ನು ಓಪನ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಮೂಲಕ ಸೇಲ್ ಮಾಡಿರೋ ಬಗ್ಗೆ ಅಪ್ಡೇಟ್ ಇವತ್ತು ಬಂದಿದೆ. ಇನ್ನು PG ಎಲೆಕ್ಟ್ರೋಪ್ಲಾಸ್ಟ್ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿತ್ತು. ಆಕ್ಚುಲಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಈ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು. ರಿಸಲ್ಟ್ ಅನೌನ್ಸ್ ಆದ ನಂತರ ನೋಡ್ಬೋದು ಸ್ಟಾಕಲ್ಲಿ 23% ಡೌನ್ಫಾಲ್ ನೋಡಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಕಂಪನಿಯ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ನೋಡ್ಬೋದು 54% ಡ್ರಾಪ್ ಆಗಿದೆ. ಬಟ್ ಇದಕ್ಕಿಂತ ಪ್ರಮುಖ ಕಾರಣ ಅಂತಂದರೆ ಕಂಪನಿ ಮ್ಯಾನೇಜ್ಮೆಂಟ್ ತನ್ನ ಗೈಡೆನ್ಸ್ ಏನಿತ್ತು ಅದನ್ನು ಕಡಿಮೆ ಮಾಡಿದೆ. ಯಾಕೆ ಅನ್ನೋದಕ್ಕೂ ಕೂಡ ಕಾರಣವನ್ನು ಕೊಟ್ಟಿದೆ. ನಿಯರ್ ಟರ್ಮ್ ಹೆಡ್ವಿಂಡ್ಸ್ ಅಂತ, ಅಂದರೆ ಸೆಕ್ಟರ್ಲಿ ಆಗಿರುವಂಥ ಕೆಲವು ಬದಲಾವಣೆಗಳು ಈ ರೀತಿಯ ಇಂಪ್ಯಾಕ್ಟನ್ನು ಮಾಡ್ಬೋದು ಅಂತ ಗೈಡೆನ್ಸನ್ನು ಡೌನ್ ಮಾಡಿದ್ದಾರೆ. ಹಾಗಾಗಿ ಸ್ಟಾಕಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನೋಡ್ಬೋದು. ವಿಶಾಲ್ ಗುಪ್ತಾ, ಮ್ಯಾನೇಜಿಂಗ್ ಡೈರೆಕ್ಟರ್, ಫಿನಾನ್ಸ್, ಎಕ್ಸ್ಪೆಕ್ಟ್ಸ್ ದ ನಿಯರ್ ಟರ್ಮ್ ಗ್ರೋತ್ ಟು ಲೈಕ್ಲಿ ಮೋಡ್ರೇಟ್. ಹಿ ರಿಮೈನ್ಸ್ ಅಪ್ಬೀಟ್ ಅಬೌಟ್ ದ ಕಂಪನೀಸ್ ಮೀಡಿಯಂ ಅಂಡ್ ಲಾಂಗ್ ಟರ್ಮ್ ಔಟ್ಲುಕ್. ಇದು ನಿಯರ್ ಟರ್ಮ್ ಅಂದರೆ ಶಾರ್ಟ್ ಟರ್ಮ್ ಅಲ್ಲಿ, ಆದರೆ ಮೀಡಿಯಂ ಅಂಡ್ ಲಾಂಗ್ ಟರ್ಮ್ ಔಟ್ಲುಕ್ ಚೆನ್ನಾಗಿರ್ಬೋದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದನ್ನು ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದೆ. ಹಾಗಾಗಿ ಸ್ಟಾಕಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಆಗಿದೆ. ಇನ್ನು ಇವತ್ತು ಕಲ್ಯಾಣ್ ಜ್ಯುವೆಲರ್ಸಲ್ಲಿ ಸುಮಾರು 10% ಬಿದ್ದಿದೆ ಸ್ಟಾಕು. ನೆನ್ನೆ ಕಂಪನಿ ರಿಸಲ್ಟನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ಗೆ ರಿಯಾಕ್ಷನ್ ಈ ರೀತಿ ಬಂದಿದೆ ಅಂತಲೇ ಹೇಳ್ಬೋದು. ಇವತ್ತು ಕಂಪನಿಯ ಪರ್ಫಾರ್ಮೆನ್ಸನ್ನು ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಬಟ್ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ. ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿರೋದು ಕೆಲವು ಬ್ರೋಕರೇಜಸ್ ಡೌನ್ ಗ್ರೇಡ್ ಮಾಡಿದ್ದಾರೆ, ಕೆಲವು ಬ್ರೋಕರೇಜಸ್ ಆಕ್ಚುಲಿ ಡೌನ್ ಗ್ರೇಡ್ ಏನು ಮಾಡಿಲ್ಲ, ಹೈಯರ್ ಸೈಡ್ ಅಥವಾ ಅಪ್ಪರ್ ಸೈಡ್ ಟಾರ್ಗೆಟ್ ಅನ್ನೇ ಕೊಡ್ತಿದ್ದಾರೆ. ಬಟ್ ಸ್ಟಿಲ್ ಸ್ಟಾಕಲ್ಲಂತೂ 10% ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ. ನೋಡ್ಬೋದು, however brokerages like Citi and Motilal see the stock rallying up to rupees. ಈ ರೀತಿ ಮಿಕ್ಸ್ಡ್ ಒಪಿನಿಯನ್ಸ್ ಅನ್ನ ಹಲವು ಬ್ರೋಕರೇಜಸ್ ಕೊಡ್ತಿದ್ದಾರೆ. ಬಟ್ ಸ್ಟಾಕಲ್ಲಂತೂ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಆಗಿದೆ ಅಂತಲೇ ಹೇಳ್ಬೋದು. ಇನ್ನು AU ಸ್ಮಾಲ್ ಫೈನಾನ್ಸ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ನೋಡಿದ್ವಿ. ಕಂಪನಿಗೆ ಯೂನಿವರ್ಸಲ್ ಬ್ಯಾಂಕಿಂಗ್ ಲೈಸೆನ್ಸ್ ಸಿಕ್ಕಿತ್ತು, RBI ಇಂದ, ಅಂದರೆ ಅಪ್ರೂವಲ್ ಸಿಕ್ಕಿತ್ತು. ಆ ಕಾರಣದಿಂದ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಬಂತು. ಬಟ್ ಕ್ಲೋಸಿಂಗ್ ಏನು ಅದೇ ರೀತಿ ಇರಲಿಲ್ಲ. ಸ್ಟಾಕ್ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಇವತ್ತಿನ ರಿಸಲ್ಟ್ಸ್ ಕಡೆ ಬಂದರೆ JK ಟೈರ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕನ್ಸಾಲಿಡೇಟೆಡ್ ನಂಬರ್ಸ್ ಇಯರ್ ಆನ್ ಇಯರ್ ನೋಡ್ಬೋದು. ರೆವಿನ್ಯೂ 6.3% ಅಪ್ ಆಗಿದೆ. EBITDA 19.6% ಡೌನ್ ಇದೆ. ಮಾರ್ಜಿನ್ಸ್ 10.4 ಇದೆ. ಹಿಂದಿನ ವರ್ಷ 13.7 ಇತ್ತು. ಪ್ರಾಫಿಟ್ 21% ಡೌನ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಇದು ಡ್ಯೂರಿಂಗ್ ದ ಮಾರ್ಕೆಟೇ ಬಂತು. ಈಗಾಗಲೇ ಸ್ಟಾಕಲ್ಲೂ ಕೂಡ ರಿಯಾಕ್ಷನ್ ಬಂದಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. ಏನು ಗಾಂಧಾರ್ ಆಯಿಲ್ ಇಲ್ಲೂ ಕೂಡ ನೋಡ್ಬೋದು. ರೆವಿನ್ಯೂ 9% ಡೌನ್ ಆಗಿದೆ. ಹಾಗೆ EBITDA 23 ಅಥವಾ ನಿಯರ್ಲಿ 24% ಡೌನ್ ಆಗಿದೆ. ಮಾರ್ಜಿನ್ಸ್ 5% ಇದೆ. ಹಿಂದಿನ ವರ್ಷ 6% ಇತ್ತು. ಇನ್ನು ಪ್ರಾಫಿಟ್ ಕೂಡ 15% ಡೌನ್ ಇದೆ. ಈ ರೀತಿಯ ಪರ್ಫಾರ್ಮೆನ್ಸನ್ನು ಗಾಂಧಾರ್ ಆಯಿಲ್ ಮಾಡಿದೆ ನೋಡ್ಬೋದು. ನಂತರ SBI ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ನೋಡಿದರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಹಾಗೆ ಪ್ರಾವಿಷನ್ಸ್ 38% ಅಪ್ ಆಗಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ 15% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 12.5% ಅಪ್ ಆಗಿದೆ. ಇನ್ನು ಅಸೆಟ್ ಕ್ವಾಲಿಟಿ ನೋಡ್ಬೋದು. ನೆಟ್ NPA ಫ್ಲಾಟ್ ಇದೆ. ಗ್ರಾಸ್ NPA 1.82 ಇಂದ 1.83 ಆಗಿದೆ. ಸ್ಲಿಪೇಜ್ ರೇಷಿಯೋ 0.75 ಇದೆ. ಹಿಂದಿನ ವರ್ಷ 0.42 ಇತ್ತು. ಅಸೆಟ್ ಕ್ವಾಲಿಟಿ ನೋಡ್ಬೋದು ಸ್ಟೇಬಲ್ ಇದೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಹಾಗೆ SBI ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಹಾಗಾಗಿ ರಿಯಾಕ್ಷನ್ ಈಗಾಗಲೇ ಬಂದಿದೆ ಸ್ಟಾಕಲ್ಲಿ. ಇನ್ನು ಇನ್ಫಿಬಿಮ್ ಅವಿನ್ಯೂಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕನ್ಸಾಲಿಡೇಟೆಡ್ ನಂಬರ್ಸ್ ಇದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಂಬರ್ಸ್ ಇದು. ರೆವೆನ್ಯೂ 10% ಅಪ್ ಆಗಿದೆ. EBITDA 11% ಡೌನ್ ಇದೆ. ಮಾರ್ಜಿನ್ಸ್ 4.2 ಇದೆ. ಹಿಂದಿನ ವರ್ಷ 5.2 ಇತ್ತು. ನೆಟ್ ಪ್ರಾಫಿಟ್ 24.7% ಅಪ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ನಂತರ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಈ ಕಂಪನಿ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ 29.7% ಅಪ್ ಆಗಿದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಇದು. EBITDA 98.9% ಅಪ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು. ಮಾರ್ಜಿನ್ಸ್ 8.5% ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಇಂಪ್ರೂವ್ ಆಗಿದೆ ಮಾರ್ಜಿನ್ಸು. ಹಾಗೆ ನೆಟ್ ಪ್ರಾಫಿಟ್ ಕೂಡ 37.8% ಇದೆ. ಇಯರ್ ಆನ್ ಇಯರ್ ಈ ರೀತಿ ಪರ್ಫಾರ್ಮೆನ್ಸನ್ನು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮಾಡಿದೆ.
ನಂತರ ಇನ್ಫೋ ಎಡ್ಜ್ ಇದು ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ ನೋಡಬಹುದು 5.5% ಅಪ್ ಆಗಿದೆ. ಎಬಿಟಾ 7.4% ಅಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಕಂಪ್ಯಾರಿಸನ್ ನೀವು ಇಲ್ಲಿ ನೋಡಬಹುದು. ಮಾರ್ಜಿನ್ಸ್ 29.5 ಇದೆ, ಹಿಂದಿನ ವರ್ಷ 29 ಇತ್ತು. ನೆಟ್ ಪ್ರಾಫಿಟ್ 36% ಡೌನ್ ಇದೆ. ಈ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ನಂತರ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕಂಪನಿಯ ನಂಬರ್ಸ್ ಅನ್ನು ನೋಡಬಹುದು. 224 ಕೋಟಿ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ಕಂಪನಿ. ಹಿಂದಿನ ಸಲ 25 ಅಥವಾ ನಿಯರ್ಲಿ 26 ಕೋಟಿ ಪ್ರಾಫಿಟ್ ಇತ್ತು. ಈ ಸಲ 124 ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ. ಹಾಗೆ ಇಂಟ್ರೆಸ್ಟ್ ಇನ್ಕಮ್ 2% ಡೌನ್ ಇದೆ. ಗ್ರಾಸ್ NPA 2.92 ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸ್ಲೈಟ್ಲಿ ಅಪ್ ಆಗಿದೆ. ಹಿಂದಿನ ಕ್ವಾರ್ಟರ್ಗೆ. ನೆಟ್ NPA ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಪ್ರಾವಿಷನ್ಸ್ 100% ಅಪ್ ಆಗಿದೆ. ಹಿಂದಿನ ವರ್ಷ 305 ಕೋಟಿ ಇತ್ತು, ಈ ಸಲ 612 ಕೋಟಿಯನ್ನು ಪ್ರಾವಿಷನಿಂಗ್ ಮಾಡಿದೆ ಕಂಪನಿ. ಪ್ರಾವಿಷನ್ಸ್ ಅಪ್ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ 7.5% ಡೌನ್ ಇದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ರಿಪೋರ್ಟ್ ಮಾಡಿದೆ. ನಂತರ ಗ್ರಾಸಿಮ್ ಇಂಡಸ್ಟ್ರೀಸ್ ರೆವೆನ್ಯೂ ನೋಡಬಹುದು 33.8% ಅಪ್ ಆಗಿದೆ. ಹಾಗೆ ಕಂಪನಿ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ. ಹಿಂದಿನ ವರ್ಷ 52 ಕೋಟಿ ಲಾಸ್ ಅನ್ನು ರಿಪೋರ್ಟ್ ಮಾಡಿತ್ತು, ಈ ಸಲ 118 ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ. ಎಬಿಟಾದಲ್ಲಿ 18.3% ಅಪ್ ಆಗಿದೆ. ಮಾರ್ಜಿನ್ಸ್ 4.2 ಇದೆ, ಹಿಂದಿನ ವರ್ಷ 4.7 ಇತ್ತು. ನಂತರ ಐಟೆಕ್ ಪೈಪ್ಸ್ ಇದು ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ ನೋಡಬಹುದು 7.9% ಅಪ್ ಆಗಿದೆ. ಎಬಿಟಾ 17.5% ಅಪ್ ಆಗಿದೆ. ಮಾರ್ಜಿನ್ಸ್ 5.2 ಇದೆ, ಹಿಂದಿನ ವರ್ಷ 4.8 ಇತ್ತು. ನೆಟ್ ಪ್ರಾಫಿಟ್ 18.7% ಅಪ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಐಟೆಕ್ ಪೈಪ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಏನು PG ಎಲೆಕ್ಟ್ರೋಪ್ಲಾಸ್ಟ್ ಕನ್ಸಾಲಿಡೇಟೆಡ್ ನಂಬರ್ಸ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನು ನಾವು ನೋಡಿದರೆ ರೆವೆನ್ಯೂ 14% ರೈಸ್ ಆಗಿದೆ. ನೆಟ್ ಪ್ರಾಫಿಟ್ 20% ಡೌನ್ ಇದೆ. ಮಾರ್ಜಿನ್ಸ್ 8.1 ಇದೆ, ಹಿಂದಿನ ವರ್ಷ 9.9 ಇತ್ತು. ಎಬಿಟಾ 7.2% ಡೌನ್ ಇದೆ. ಈ ರೀತಿ ಪರ್ಫಾರ್ಮೆನ್ಸ್ PG ಎಲೆಕ್ಟ್ರೋಪ್ಲಾಸ್ಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಸ್ಟಾಕ್ ಕೂಡ ಅಪ್ ಟು 20% ಡೌನ್ ಆಗಿದೆ. ನಂತರ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಟೈಮ್ ಇಲ್ಲಿ ನೋಡಬಹುದು 345 ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇದು ಅಪ್ಡೇಟ್ ಬಂದಿದೆ. ರೆವೆನ್ಯೂ 9% ಅಪ್ ಆಗಿದೆ ಇಯರ್ ಆನ್ ಇಯರ್. ಹಾಗೆ ಎಬಿಟಾ 5.8% ಅಪ್ ಆಗಿದೆ. ಮಾರ್ಜಿನ್ಸ್ 18.5 ಇದೆ, ಹಿಂದಿನ ವರ್ಷ 19.2 ಇತ್ತು. ನೆಟ್ ಪ್ರಾಫಿಟ್ 13.5% ಅಪ್ ಆಗಿದೆ. ನಂತರ ಮಣಪ್ಪುರಂ ಫೈನಾನ್ಸ್ ನೆಟ್ ಪ್ರಾಫಿಟ್ ನೋಡಬಹುದು 75% ಡೌನ್ ಇದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಹಾಗೆ NII 1.2% ಡಿಕ್ಲೈನ್ ಆಗಿದೆ. ಇಂಪೈರ್ಮೆಂಟ್ 229 ಇಂದ 559ಗೆ ಅಪ್ ಆಗಿದೆ. ಇನ್ನು ಅಪಾಯಿಂಟ್ಮೆಂಟ್ ಕೂಡ ಮಾಡಿದೆ. ಅಪ್ರೂವ್ಸ್ ಅಪಾಯಿಂಟ್ಮೆಂಟ್ ಆಫ್ VP ನಂದಕುಮಾರ್ ಆಸ್ ಚೇರ್ಮನ್ ಎಫೆಕ್ಟಿವ್ ಆಗಸ್ಟ್ 28. ಹೊಸ ಚೇರ್ಮನ್ ಅನ್ನು ಕೂಡ ಅಪ್ರೂವ್ ಮಾಡಿದೆ ಕಂಪನಿ. ನಂತರ ವೋಲ್ಟಾಸ್ ರೆವೆನ್ಯೂ ನೋಡಬಹುದು 20% ಡೌನ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ನೆಟ್ ಪ್ರಾಫಿಟ್ 58% ಡೌನ್ ಇದೆ. ಎಬಿಟಾ 58% ಡೌನ್ ಇದೆ. ಮಾರ್ಜಿನ್ಸ್ 4.5 ಇದೆ, ಹಿಂದಿನ ವರ್ಷ 8.6 ಇತ್ತು. ನಂತರ RHI ಮ್ಯಾಗ್ನಾಸಿಟಾ ಇಂಡಿಯಾ ನೆಟ್ ಪ್ರಾಫಿಟ್ ನೋಡಬಹುದು 51% ಡೌನ್ ಇದೆ. ರೆವೆನ್ಯೂ 9.3% ಅಪ್ ಆಗಿದೆ. ಮಾರ್ಜಿನ್ಸ್ 10.6 ಇದೆ, ಹಿಂದಿನ ವರ್ಷ 17.5 ಇತ್ತು. ಎಬಿಟಾ 33% ಡೌನ್ ಇದೆ. ನಂತರ ಟಾಟಾ ಮೋಟಾರ್ಸ್ ರೆವೆನ್ಯೂ ನೋಡಬಹುದು 2.5% ಡೌನ್ ಇದೆ. ಕನ್ಸಾಲಿಡೇಟೆಡ್ ರೆವೆನ್ಯೂ ಇಯರ್ ಆನ್ ಇಯರ್. ನೆಟ್ ಪ್ರಾಫಿಟ್ 63% ಡೌನ್ ಆಗಿದೆ. ಎಬಿಟಾ 35% ಡೌನ್ ಇದೆ. ಹಾಗೆ ಮಾರ್ಜಿನ್ಸ್ 9.3 ಇದೆ, ಹಿಂದಿನ ವರ್ಷ 14% ಇತ್ತು. ಮಾರ್ಜಿನ್ಸ್ ಅಲ್ಲಿ ಡೌನ್ ಫಾಲ್ ಇದೆ. ಹಾಗೆ ಟಾಟಾ ಮೋಟಾರ್ಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದೆ. ನಮಗೆ ರಿಯಾಕ್ಷನ್ ಸೋಮವಾರ ನೋಡಲಿಕ್ಕೆ ಸಿಗುತ್ತೆ. ಏನು ಅಫ್ಘಾನ್ಸ್ ಇನ್ಫ್ರಾ ಕನ್ಸಾಲಿಡೇಟೆಡ್ ನಂಬರ್ಸ್ ಇಯರ್ ಆನ್ ಇಯರ್. ರೆವೆನ್ಯೂ ನೋಡಬಹುದು 6.8% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 50% ಅಪ್ ಆಗಿದೆ. ಎಬಿಟಾ 23% ಅಪ್ ಆಗಿದೆ. ಮಾರ್ಜಿನ್ಸ್ 12.9 ಇದೆ, ಹಿಂದಿನ ಸಲ 11.2% ಇತ್ತು. ನಂತರ PTC ಇಂಡಸ್ಟ್ರೀಸ್ ರೆವೆನ್ಯೂ ನೋಡಬಹುದು 97 ಕ್ರೋರ್ಸ್ ಇದೆ, ಹಿಂದಿನ ಸಲ 46.9 ಕ್ರೋರ್ಸ್ ಇತ್ತು. ಮಾರ್ಜಿನ್ಸ್ 21.4 ಇಂದ 9%ಗೆ ಇಳಿದಿದೆ. ಎಬಿಟಾ 12.6% ಡೌನ್ ಆಗಿದೆ. ನೆಟ್ ಪ್ರಾಫಿಟ್ 5.3% ಅಪ್ ಆಗಿದೆ. ನಂತರ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ರೆವೆನ್ಯೂ ನೋಡಬಹುದು ಇಯರ್ ಆನ್ ಇಯರ್ 28% ಅಪ್ ಆಗಿದೆ ಕಂಪನಿಯಲ್ಲಿ. ನೆಟ್ ಪ್ರಾಫಿಟ್ 12.7% ಡೌನ್ ಇದೆ. ಎಬಿಟಾ 50% ಅಪ್ ಆಗಿದೆ. ಮಾರ್ಜಿನ್ಸ್ 13.2 ಇದೆ, ಹಿಂದಿನ ವರ್ಷ 11.3 ಇತ್ತು. ನಂತರ ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ರೆವೆನ್ಯೂ ಅಪ್ ಆಗಿದೆ 10%. ನೆಟ್ ಪ್ರಾಫಿಟ್ 6.2% ಡೌನ್ ಇದೆ. ಎಬಿಟಾ 12% ಡೌನ್ ಇದೆ. ಮಾರ್ಜಿನ್ಸ್ 19.2 ಇದೆ, ಹಿಂದಿನ ವರ್ಷ 24 ಇತ್ತು. ನಂತರ ಜೀನಸ್ ಪವರ್ ಇನ್ಫ್ರಾ ರೆವೆನ್ಯೂ ನೋಡಬಹುದು 127% ಅಪ್ ಆಗಿದೆ ಇಯರ್ ಆನ್ ಇಯರ್. ನೆಟ್ ಪ್ರಾಫಿಟ್ 184% ಅಪ್ ಆಗಿದೆ. ಎಬಿಟಾ 215% ಅಪ್ ಆಗಿದೆ. ಮಾರ್ಜಿನ್ಸ್ ನೋಡಬಹುದು 15.3 ಇಂದ 21.2% ಅಪ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಜೀನಸ್ ಪವರ್ ಇನ್ಫ್ರಾ ಮಾಡಿದೆ ನೋಡಬಹುದು. ನಂತರ ಹಿಂದೂಸ್ತಾನ್ ಫುಡ್ಸ್ ರೆವೆನ್ಯೂ 14.6% ಅಪ್ ಆಗಿದೆ ಇಯರ್ ಆನ್ ಇಯರ್. ನೆಟ್ ಪ್ರಾಫಿಟ್ 16.4% ಅಪ್ ಆಗಿದೆ. ಎಬಿಟಾ 10% ಅಪ್ ಆಗಿದೆ. ಮಾರ್ಜಿನ್ಸ್ 8% ನೋಡಲಿಕ್ಕೆ ಸಿಗ್ತಾ ಇದೆ, ಹಿಂದಿನ ವರ್ಷ 8.4 ಇತ್ತು. ನಂತರ ಪೂರ್ವಂಕರ ನೋಡಬಹುದು ಇಯರ್ ಆನ್ ಇಯರ್ ನಂಬರ್ಸ್. ರೆವೆನ್ಯೂ 20% ಡೌನ್ ಆಗಿದೆ.
ಹಾಗೆ ಕಂಪನಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ 68 ಕೋಟಿ. ಇಂದಿನ ಸಲ 14 ಕೋಟಿ ಅಥವಾ ನಿಯರ್ಲಿ 15 ಕೋಟಿ ಪ್ರಾಫಿಟ್ ಇತ್ತು. ಎಬಿಡಾ 48% ಡೌನ್ ಇದೆ. ಮಾರ್ಜಿನ್ಸ್ 12.7 ಇದೆ. ಇಂದಿನ ವರ್ಷ 19.8 ಇತ್ತು. ನಂತರ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೋಡಬಹುದು, ರೆವಿನ್ಯೂ 13.1% ಡೌನ್ ಇದೆ. ಪ್ರಾಫಿಟ್ 22% ಅಪ್ ಆಗಿದೆ. ಎಬಿಡಾ 4% ಡೌನ್ ಇದೆ. ಮಾರ್ಜಿನ್ಸ್ 37.2 ಇದೆ. ಹಿಂದಿನ ಸಲ 33.7 ಇತ್ತು. ನಂತರ ಟಿವಿಎಸ್ ಸಪ್ಲೈ ಚೈನ್ ರೆವಿನ್ಯೂ ನೋಡಬಹುದು, ಫ್ಲಾಟ್ ಇದೆ. ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಎಲ್ಲಿತ್ತು ಅಲ್ಲೇ ಇದೆ. ಹಾಗೆ ನೆಟ್ ಪ್ರಾಫಿಟ್ 62% ಡೌನ್ ಇದೆ. ಎಬಿಡಾ 47% ಡೌನ್ ಇದೆ. ಮಾರ್ಜಿನ್ಸ್ 8.7 ಇಂದ 4.6%ಗೆ ಡೌನ್ ಆಗಿದೆ. ಸರಿಗಳಿರಿ, ಇಲ್ಲಿವರೆಗೂ ಬಂದಿರುವಂಥ ಹಲವು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.